ಬೆಂಗಳೂರಿನ ನೀರು ಅದರಲ್ಲೂ BWSSB ಕಡೆಯಿಂದ ಸರಬರಾಜಾಗ್ತಾ ಇರುವ ನೀರು ಜೀವಕ್ಕೆ ಆಪತ್ತು ತರೋ ಮಾದರಿಯಲ್ಲಿ ಇದೆಯಾ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಇಂದೋರ್ ಮಾದರಿಯ ದುರಂತಕ್ಕೆ ಆಹ್ವಾನವನ್ನ ನೀಡಲಾಗ್ತಾ ಇದೆಯಾ? ಬೆಂಗಳೂರಿನಲ್ಲೂ ಮೃತ್ಯುವಿಗೆ ಆಹ್ವಾನ ನೀಡ್ತಾ ಇದೆಯಾ ಜೀವಜಲ? BWSSB ನೀರು ನಿಜಕ್ಕೂ ಕುಡಿಯೋಕೆ ಯೋಗ್ಯವಾಗಿಲ್ವಾ? ಸಿಟಿ ನೀರು ಸೇರಿಸಿ ಅಮೆರಿಕದಲ್ಲಿ ಅಸ್ವಸ್ಥಗೊಂಡ ಜನ ಬೆಂಗಳೂರು ನೀರು ಕುಡಿದು ಅಮೆರಿಕದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ಲಿಂಗರಾಜಪುರದ KSFC ಲೇಔಟ್ ನಲ್ಲಿ ಈ ಘಟನೆ ನಡೆದಿರೋದು. 20 ರಿಂದ 30 ಮನೆಗಳಿಗೆ ಆ ಮನೆಯ ಜನರಿಗೆ ತೊಂದರೆ ಆಗಿದೆ. ಕಲುಷಿತ ನೀರು ಸೇವಿಸಿದ ಹಲವರಿಗೆ ಸಮಸ್ಯೆ ಆಗಿದೆ. KSFC ಲೇಔಟ್ನಲ್ಲಿ ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣವಾದಂತಹ ಪರಿಣಾಮ ಹಲವರ ಆರೋಗ್ಯದಲ್ಲಿ ತೊಂದರೆ ಆಗಿದೆ. ನಮ್ಮ ಜೊತೆ ಈಗ ಒಂದಿಷ್ಟು ಜನರು ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ನಿಮ್ಗೆ ಯಾವಾಗದಿಂದ ತೊಂದರೆ ಆಯ್ತು? ಏನೇನು ಸಮಸ್ಯೆ ಆಯ್ತು? ಒಂದು 8 ಡೇಸ್ ಇಂದ ನಮಗೆ ಲೂಸ್ ಮೋಷನ್. ಈಗ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಇವತ್ತೇನಾಗುತ್ತೋ ಗೊತ್ತಿಲ್ಲ. ಏನ್ ಟ್ಯಾಬ್ಲೆಟ್ ತಗೊಂಡ್ರು ಕಡಿಮೆ ಆಗ್ಲಿಲ್ಲ. ಸರಿ, ಡಾಕ್ಟರ್ ಹತ್ರ ಹೋಗೋಣ ಅಂತಿದ್ವಿ. ಹೊಟ್ಟೆ ನೋವು, ಆಮೇಲಿಂದ ಲೂಸ್ ಮೋಷನ್, ಆಮೇಲಿಂದ ವಾಮಿಟಿಂಗ್ ಸೆನ್ಸೇಷನ್ ಇದೆ. ಅದರಿಂದ ಊಟ ಮಾಡಕ್ ಆಗ್ತಾ ಇಲ್ಲ, ಫುಡ್ ಅಪಿಟೈಟ್ ಆಗ್ತಾ ಇಲ್ಲ, ಊಟ ನೋಡಿದ್ರು ಸೇರ್ತಾ ಇಲ್ಲ. ನೀರು ಏನು ಕುಡಿದ್ರು ವಾಮಿಟ್ ಬರುತ್ತೇನೋ ಇನ್ನೇನು 1 ನಿಮಿಷದಲ್ಲಿ ಅನ್ನೋ ತರ ಒಂಥರ ಸೆನ್ಸೇಷನ್ ಆಗುತ್ತೆ. ಈ ಒಂದು ನೀರಿನಿಂದ ಹಲವರಿಗೆ ಸಮಸ್ಯೆ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಮೆರಿಕದಿಂದ ಬಂದಂತಹ ಜನರಿಗೆ ಈಗ ಅದರ ಎಫೆಕ್ಟ್ ಆಗ್ತಾ ಇದೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಯಾರು ಮೇಡಮ್ ಅಮೆರಿಕದಿಂದ ಬಂದಿರೋದು? ಅವ್ರಿಗೆ ಈಗ ಏನ್ ಸಮಸ್ಯೆ ಆಗಿದೆ? ಅದು ನಮ್ಮ ಮಗಳು ಮೊಮ್ಮಕ್ಕಳು ಎಲ್ಲ ಬಂದಿದ್ರು. ಈಗ ನನ್ಗೂ ಇನ್ಕ್ಲೂಡಿಂಗ್ ಮೀ, ನನ್ಗೂನು ಥರ್ಸ್ಡೇ ಇಂದ ಇದಾಗಿದೆ, ಸ್ಟಮಕ್ ಡಿಸಾರ್ಡರ್ ಆಗಿದೆ. ಅವ್ರಿಗೂ ಎಲ್ಲ ಸ್ಟಮಕ್ ಡಿಸಾರ್ಡರ್ ಅಲ್ಲೇ ಇದ್ದಾರೆ. ಇನ್ನು ದೇ ಹ್ಯಾವ್ ಫ್ಲೂನ್ ಬ್ಯಾಕ್, ಬಟ್ ಅವರು ಇದೇ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಇಲ್ಲ, ಇಲ್ಲಿಂದಾನೇ ಆಯ್ತು. ಅವ್ರು ಬಂದು 1-2-3 ದಿನದಿಂದಾನೇ ಪ್ರಾಬ್ಲಮ್ ಆಯ್ತು. ಅವ್ರು ಮೋರ್ ನಮ್ಗಿಂತ ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಅವ್ರಿಗೆ ಬೇಗ ಎಫೆಕ್ಟ್ ಆಯ್ತು. ಇದಾರೆ, ಇನ್ನು ಸ್ಟಿಲ್ ಒಂಥರ ಡಿಕ್ಲೈನಿಂಗ್ ಅಷ್ಟೇ. ಸ್ವಲ್ಪ ಇದೆ, ಇನ್ನೂ ಒಂದ್ ಸ್ವಲ್ಪ. ಅಲ್ಲಿ ಒಬ್ರಿಗಾದ್ಮೇಲೆ ಒಬ್ರಿಗೆ ಪಾಸ್ ಆಗ್ತಾ ಇದೆ. ನನ್ನ ಮಗಳಾಯ್ತು, ಮೊಮ್ಮಗ ಆಯ್ತು, ಮೊಮ್ಮಗಳಿಗೆ ಆಗ್ತಾ ಇದೆ. ಇವಾಗ ಆತರ ಪಾಸ್ ಆಗ್ತಾ ಇದೆ. ಅದೇ ಸೇಮ್ ಇವ್ರು ಹೇಳ್ದಂಗೆ ಲೂಸ್ ಮೋಷನ್, ಸ್ಟಮಕ್ ಡಿಸಾರ್ಡರ್, ಅದೇನೇ ಮೇನ್ ಥಿಂಗ್, ಅದೇನೆ ಇಂಡೈಜೆಷನ್, ಆ ತರದ್ದೇನೆ. ನನ್ಗೆ ಈಗ 3 days ಇಂದ ಆಗಿದೆ. ನನ್ಗೆ ಅನ್ಸೋದು ಇದು 3-4 ತಿಂಗಳಿಂದ ಇದೆ. ಹೊರಗಡೆ ತುಂಬಾ ವಾಸನೆ ಬರ್ತಾ ಇತ್ತು. 3-4 ತಿಂಗಳಿಂದ ಇದು ಎಕ್ಸಿಸ್ಟಿಂಗ್ ಇದೆ ಅಂತ ಅನ್ಸುತ್ತೆ ನನಗೆ. ಮೇಡಮ್, ನೀವೆಲ್ಲ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗಿತ್ತು? ಎಷ್ಟು ಜನರಿಗೆ ಮನೇಲಿ ಎಫೆಕ್ಟ್ ಆಯ್ತು? ನನಗೆ ಪಾಸ್ಟ್ 1 month ಇಂದ ಇತ್ತು. ಸ್ಟಮಕ್ ಡಿಸಾರ್ಡರ್ ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ತರ. A sort of foul smell was there in the water, but it didn't strike us. ಅದು ಈ ತರನೇ ಇರ್ಬೋದು ಅಂತ ಹೇಳಿ. ಬಟ್ ಫ್ರಮ್ ಪಾಸ್ಟ್ 1 month ಇಂದ ನನಗೆ ಸ್ಟಮಕ್ ಡಿಸಾರ್ಡರ್ ಇದೆ. ಟ್ರೀಟ್ಮೆಂಟ್ ತಗೊಂಡೆ, ಇಲ್ಲೇ ಬ್ಯಾಪ್ಟಿಸಲ್ ಟ್ರೀಟ್ಮೆಂಟ್ ತಗೊಂಡೆ. ಆಫ್ ಅಂಡ್ ಡೌನ್, ಮತ್ತೆ ಒಂದು 8 days ಚೆನ್ನಾಗಿರ್ತಾ ಇತ್ತು, ಮತ್ತೆ ಸ್ಟಾರ್ಟ್ ಆಗ್ತಾ ಇತ್ತು ಇಂಡೈಜೆಷನ್, ಮತ್ತೆ ವಾಮಿಟಿಂಗ್ ಸೆನ್ಸೇಷನ್, ಆ ತರ. ಮತ್ತೆ ಮೆಡಿಕೇಶನ್ ಅಲ್ಲಿ ಇರ್ತಾ ಇದ್ದೆ, ಅಗೈನ್ ಸ್ಟಾರ್ಟ್ ಆಗ್ತಾ ಇತ್ತು. ಈಗ ನಮ್ಮ ಅಮ್ಮನಿಗೆ ನನಗೆ ಇಬ್ರಿಗೂ ಎಫೆಕ್ಟ್ ಆದಾಗ ವಿ ಥಾಟ್ ದಟ್ ಸಮಥಿಂಗ್ ಇಸ್ ರಾಂಗ್. ಆಮೇಲೆ ನೇಬರ್ಸ್ ಎಲ್ಲಾನು ಹೇಳಿದ್ರು ಇದೆ ಕಂಪ್ಲೇಂಟ್ ಅಂತ. ದೆನ್ ವಿ ಗಾಟ್ ಟು ನೋ ದಟ್ ಸಮಥಿಂಗ್ ಇಸ್ ರಾಂಗ್ ವಿತ್. ಇವಿಷ್ಟು ಈ ಒಂದು ಕಲುಷಿತ ಬೆಂಗಳೂರಿನ ನೀರು ಅದರಲ್ಲೂ BWSSB ಕಡೆಯಿಂದ ಸರಬರಾಜಾಗ್ತಾ ಇರುವ ನೀರು ಜೀವಕ್ಕೆ ಆಪತ್ತು ತರೋ ಮಾದರಿಯಲ್ಲಿ ಇದೆಯಾ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಇಂದೋರ್ ಮಾದರಿಯ ದುರಂತಕ್ಕೆ ಆಹ್ವಾನವನ್ನ ನೀಡಲಾಗ್ತಾ ಇದೆಯಾ? ಬೆಂಗಳೂರಿನಲ್ಲೂ ಮೃತ್ಯುವಿಗೆ ಆಹ್ವಾನ ನೀಡ್ತಾ ಇದೆಯಾ ಜೀವಜಲ? BWSSB ನೀರು ನಿಜಕ್ಕೂ ಕುಡಿಯೋಕೆ ಯೋಗ್ಯವಾಗಿಲ್ವಾ? ಸಿಟಿ ನೀರು ಸೇರಿಸಿ ಅಮೆರಿಕದಲ್ಲಿ ಅಸ್ವಸ್ಥಗೊಂಡ ಜನ ಬೆಂಗಳೂರು ನೀರು ಕುಡಿದು ಅಮೆರಿಕದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ಲಿಂಗರಾಜಪುರದ KSFC ಲೇಔಟ್ ನಲ್ಲಿ ಈ ಘಟನೆ ನಡೆದಿರೋದು. 20 ರಿಂದ 30 ಮನೆಗಳಿಗೆ ಆ ಮನೆಯ ಜನರಿಗೆ ತೊಂದರೆ ಆಗಿದೆ. ಕಲುಷಿತ ನೀರು ಸೇವಿಸಿದ ಹಲವರಿಗೆ ಸಮಸ್ಯೆ ಆಗಿದೆ. KSFC ಲೇಔಟ್ನಲ್ಲಿ ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣವಾದಂತಹ ಪರಿಣಾಮ ಹಲವರ ಆರೋಗ್ಯದಲ್ಲಿ ತೊಂದರೆ ಆಗಿದೆ. ನಮ್ಮ ಜೊತೆ ಈಗ ಒಂದಿಷ್ಟು ಜನರು ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ನಿಮ್ಗೆ ಯಾವಾಗದಿಂದ ತೊಂದರೆ ಆಯ್ತು? ಏನೇನು ಸಮಸ್ಯೆ ಆಯ್ತು? ಒಂದು 8 ಡೇಸ್ ಇಂದ ನಮಗೆ ಲೂಸ್ ಮೋಷನ್. ಈಗ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಇವತ್ತೇನಾಗುತ್ತೋ ಗೊತ್ತಿಲ್ಲ. ಏನ್ ಟ್ಯಾಬ್ಲೆಟ್ ತಗೊಂಡ್ರು ಕಡಿಮೆ ಆಗ್ಲಿಲ್ಲ. ಸರಿ, ಡಾಕ್ಟರ್ ಹತ್ರ ಹೋಗೋಣ ಅಂತಿದ್ವಿ. ಹೊಟ್ಟೆ ನೋವು, ಆಮೇಲಿಂದ ಲೂಸ್ ಮೋಷನ್, ಆಮೇಲಿಂದ ವಾಮಿಟಿಂಗ್ ಸೆನ್ಸೇಷನ್ ಇದೆ.
ಅದರಿಂದ ಊಟ ಮಾಡೋಕ್ಕಾಗ್ತಾ ಇಲ್ಲ, ಫುಡ್ ಅಪಿಟೈಟ್ ಆಗ್ತಾ ಇಲ್ಲ, ಊಟ ನೋಡಿದ್ರು ಸೇರ್ತಾ ಇಲ್ಲ. ನೀರು ಏನು ಕುಡಿದ್ರು ವಾಮಿಟ್ ಬರುತ್ತೇನೋ ಇನ್ನೇನು ಒಂದು ನಿಮಿಷದಲ್ಲಿ ಅನ್ನೋ ತರ ಒಂಥರ ಸೆನ್ಸೇಷನ್ ಆಗುತ್ತೆ. ಇಲ್ಲಿ ಈ ಒಂದು ನೀರಿನಿಂದ ಹಲವರಿಗೆ ಸಮಸ್ಯೆ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಮೆರಿಕದಿಂದ ಬಂದಂತಹ ಜನರಿಗೆ ಈಗ ಅದರ ಎಫೆಕ್ಟ್ ಆಗ್ತಾ ಇದೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಯಾರು ಮೇಡಮ್ ಅಮೆರಿಕದಿಂದ ಬಂದಿರೋದು, ಅವ್ರಿಗೆ ಈಗ ಏನ್ ಸಮಸ್ಯೆ ಆಗಿದೆ? ಅದು ನಮ್ಮ ಮಗಳು ಮೊಮ್ಮಕ್ಳು ಎಲ್ಲ ಬಂದಿದ್ರು. ಈಗ ನನ್ಗೂ ಇನ್ಕ್ಲೂಡಿಂಗ್ ಮೀ, ನನ್ಗೂನು ಥರ್ಸ್ಡೇಯಿಂದ ಇದಾಗಿದೆ, ಸ್ಟಮಕ್ ಡಿಸಾರ್ಡರ್ ಆಗಿದೆ. ಅವ್ರಿಗೂ ಎಲ್ಲ ಸ್ಟಮಕ್ ಡಿಸಾರ್ಡರ್ ಅಲ್ಲೇ ಇದ್ದಾರೆ. ಇನ್ನು ದೇ ಹ್ಯಾವ್ ಫ್ಲೂನ್ ಬ್ಯಾಕ್, ಬಟ್ ಅವರು ಇದೇ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಹೋದ್ಮೇಲೆ ಸಮಸ್ಯೆ ಆಯ್ತಾ? ಇಲ್ಲ, ಇಲ್ಲಿಂದಾನೇ ಆಯ್ತು. ಅವ್ರು ಬಂದು ಒಂದ್ 2-3 ದಿನದಿಂದಾನೇ ಪ್ರಾಬ್ಲಮ್ ಆಯ್ತು. ಅವ್ರು ಮೋರ್ ನಮ್ಗಿಂತ ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಅವ್ರಿಗೆ ಬೇಗ ಎಫೆಕ್ಟ್ ಆಯ್ತು. ಈಗ ಅವ್ರು ಹೆಂಗಿದ್ದಾರೆ ಅಮೆರಿಕದಲ್ಲಿ? ಇದಾರೆ, ಇನ್ನು ಸ್ಟಿಲ್ ಒಂಥರ ಡಿಕ್ಲೈನಿಂಗ್ ಅಷ್ಟೇ. ಸ್ವಲ್ಪ ಇದೆ ಇನ್ನೂ ಒಂದ್ ಸ್ವಲ್ಪ. ಅಲ್ಲಿ ಒಬ್ರಿಗಾದ್ಮೇಲೆ ಒಬ್ರಿಗೆ ಪಾಸ್ ಆಗ್ತಾ ಇದೆ. ನನ್ನ ಮಗಳಾಯ್ತು, ಮೊಮ್ಮಗ ಆಯ್ತು, ಮೊಮ್ಮಗಳಿಗೆ ಆಗ್ತಾ ಇದೆ. ಇವಾಗ ಆತರ ಪಾಸ್ ಆಗ್ತಾ ಇದೆ. ಸಮಸ್ಯೆ ಆಗಿದೆ ಮೇಡಮ್? ಅದೇ ಸೇಮ್ ಇವ್ರು ಹೇಳ್ದಂಗೆ ಲೂಸ್ ಮೋಷನ್, ಸ್ಟಮಕ್ ಡಿಸಾರ್ಡರ್, ಅದೇನೆ ಮೇನ್ ಥಿಂಗ್, ಅದೇನೆ ಇಂಡೈಜೆಷನ್, ಆ ತರದ್ದೇನೆ. ಎಷ್ಟು ದಿನದಿಂದ ನಿಮ್ಗೆ ಎಫೆಕ್ಟ್ ಆಯ್ತು? ನನ್ಗೆ ಈಗ ಒಂದು 3 days ಇಂದ ಆಗಿದೆ. ಅವರಿಗೆಲ್ಲ ಓರಲ್ ಮನೆಗೆ ಈ ನೀರು ಎಷ್ಟು ದಿನದಿಂದ ಈ ರೀತಿ ಮಿಶ್ರಣ? ನನ್ಗೆ ಅನ್ಸೋದು ಇದು 3-4 ತಿಂಗಳಿಂದ ಇದೆ. ಹೊರಗಡೆ ತುಂಬಾ ವಾಸನೆ ಬರ್ತಾ ಇತ್ತು. 3-4 ತಿಂಗಳಿಂದ ಇದು ಎಕ್ಸಿಸ್ಟಿಂಗ್ ಇದೆ ಅಂತ ಅನ್ಸುತ್ತೆ ನನಗೆ. ಮೇಡಮ್, ನೀವು ಹೇಳಿ, ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗಿತ್ತು? ಎಷ್ಟು ಜನರಿಗೆ ಮನೇಲಿ ಎಫೆಕ್ಟ್ ಆಯ್ತು? ನನಗೆ ಪಾಸ್ಟ್ ಒನ್ ಮಂತ್ ಇಂದ ಇತ್ತು. ಸ್ಟಮಕ್ ಡಿಸಾರ್ಡರ್ ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ತರ. A sort of foul smell was there in the water, but it didn't strike us. ಅದು ಈ ತರನೇ ಇರ್ಬೋದು ಅಂತ ಹೇಳಿ. ಬಟ್ ಫ್ರಮ್ ಪಾಸ್ಟ್ 1 month ಇಂದ ನನಗೆ ಸ್ಟಮಕ್ ಡಿಸಾರ್ಡರ್ ಇದೆ. ಟ್ರೀಟ್ಮೆಂಟ್ ತಗೊಂಡೆ, ಇಲ್ಲೇ ಬ್ಯಾಪ್ಟಿಸಲ್ಲಿ ಟ್ರೀಟ್ಮೆಂಟ್ ತಗೊಂಡೆ. ಆಫ್ ಅಂಡ್ ಡೌನ್, ಮತ್ತೆ ಒಂದು 8 days ಚೆನ್ನಾಗಿರ್ತಾ ಇತ್ತು, ಮತ್ತೆ ಸ್ಟಾರ್ಟ್ ಆಗ್ತಾ ಇತ್ತು. ಇಂಡೈಜೆಷನ್ ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆ ತರ. ಮತ್ತೆ ಮೆಡಿಕೇಶನ್ ಅಲ್ಲಿ ಇರ್ತಾ ಇದ್ದೆ, ಅಗೈನ್ ಸ್ಟಾರ್ಟ್ ಆಗ್ತಾ ಇತ್ತು. ಈಗ ನಮ್ಮ ಅಮ್ಮನಿಗೆ ನನಗೆ ಇಬ್ರಿಗೂ ಎಫೆಕ್ಟ್ ಆದಾಗ ವಿ ಥಾಟ್ ದಟ್ ಸಮಥಿಂಗ್ ಇಸ್ ರಾಂಗ್. ಆಮೇಲೆ ನೇಬರ್ಸ್ ಎಲ್ಲಾನು ಹೇಳಿದ್ರು ಇದೇ ಕಂಪ್ಲೇಂಟ್ ಅಂತ. ದೆನ್ ವಿ ಗಾಟ್ ಟು ನೋ ದಟ್ ಸಮಥಿಂಗ್ ಇಸ್ ರಾಂಗ್ ವಿತ್. ಇವಿಷ್ಟು ಈ ಒಂದು ಕಲುಷಿತ ಬೆಂಗಳೂರಿನ ನೀರು, ಅದರಲ್ಲೂ BWSSB ಕಡೆಯಿಂದ ಸರಬರಾಜಾಗ್ತಾ ಇರುವ ನೀರು ಜೀವಕ್ಕೆ ಆಪತ್ತು ತರೋ ಮಾದರಿಯಲ್ಲಿ ಇದೆಯಾ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಇಂದೋರ್ ಮಾದರಿಯ ದುರಂತಕ್ಕೆ ಆಹ್ವಾನವನ್ನ ನೀಡಲಾಗ್ತಾ ಇದೆಯಾ? ಬೆಂಗಳೂರಿನಲ್ಲೂ ಮೃತ್ಯುವಿಗೆ ಆಹ್ವಾನ ನೀಡ್ತಾ ಇದೆಯಾ ಜೀವಜಲ? BWSSB ನೀರು ನಿಜಕ್ಕೂ ಕುಡಿಯೋಕೆ ಯೋಗ್ಯವಾಗಿಲ್ವಾ? ಸಿಟಿ ನೀರು ಸೇರಿಸಿ ಅಮೆರಿಕದಲ್ಲಿ ಅಸ್ವಸ್ಥಗೊಂಡ ಜನ ಬೆಂಗಳೂರು ನೀರು ಕುಡಿದು ಅಮೆರಿಕದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರಂತೆ. ಲಿಂಗರಾಜಪುರದ KSFC ಲೇಔಟ್ ನಲ್ಲಿ ಈ ಘಟನೆ ನಡೆದಿರೋದು. 20-30 ಮನೆಗಳಿಗೆ, ಆ ಮನೆಯ ಜನರಿಗೆ ತೊಂದರೆ ಆಗಿದೆ. ಕಲುಷಿತ ನೀರು ಸೇವಿಸಿದ ಹಲವರಿಗೆ ಸಮಸ್ಯೆ ಆಗಿದೆ. KSFC ಲೇಔಟ್ನಲ್ಲಿ ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣವಾದಂತಹ ಪರಿಣಾಮ ಹಲವರ ಆರೋಗ್ಯದಲ್ಲಿ ತೊಂದರೆ ಆಗಿದೆ. ನಮ್ಮ ಜೊತೆ ಈಗ ಒಂದಿಷ್ಟು ಜನರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್, ನಿಮ್ಗೆ ಯಾವಾಗದಿಂದ ತೊಂದರೆ ಆಯ್ತು? ಏನೇನು ಸಮಸ್ಯೆ ಆಯ್ತು? ಒಂದು 8 days ಇಂದಪ್ಪ. 8 days ಇಂದ ನಮಗೆ ಲೂಸ್ ಮೋಷನ್. ಈಗ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಇವತ್ತೇನಾಗುತ್ತೋ ಗೊತ್ತಿಲ್ಲ. ಏನ್ ಟ್ಯಾಬ್ಲೆಟ್ ತಗೊಂಡ್ರು ಕಡಿಮೆ ಆಗ್ಲಿಲ್ಲ. ಸರಿ, ಡಾಕ್ಟರ್ ಹತ್ರ ಹೋಗೋಣ ಅಂತಿದ್ವಿ. ಹೊಟ್ಟೆ ನೋವು, ಆಮೇಲಿಂದ ಲೂಸ್ ಮೋಷನ್, ಆಮೇಲಿಂದ ವಾಮಿಟಿಂಗ್ ಸೆನ್ಸೇಷನ್ ಇದೆ. ಅದರಿಂದ ಊಟ ಮಾಡೋಕ್ಕಾಗ್ತಾ ಇಲ್ಲ, ಫುಡ್ ಅಪಿಟೈಟ್ ಆಗ್ತಾ ಇಲ್ಲ, ಊಟ ನೋಡಿದ್ರು ಸೇರ್ತಾ ಇಲ್ಲ. ನೀರು ಏನು ಕುಡಿದ್ರು ವಾಮಿಟ್ ಬರುತ್ತೇನೋ ಇನ್ನೇನು ಒಂದು ನಿಮಿಷದಲ್ಲಿ ಅನ್ನೋ ತರ ಒಂಥರ ಸೆನ್ಸೇಷನ್ ಆಗುತ್ತೆ. ಇಲ್ಲಿ ಈ ಒಂದು ನೀರಿನಿಂದ ಹಲವರಿಗೆ ಸಮಸ್ಯೆ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಮೆರಿಕದಿಂದ ಬಂದಂತಹ ಜನರಿಗೆ ಈಗ ಅದರ ಎಫೆಕ್ಟ್ ಆಗ್ತಾ ಇದೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಯಾರು ಮೇಡಮ್ ಅಮೆರಿಕದಿಂದ ಬಂದಿರೋದು, ಅವ್ರಿಗೆ ಈಗ ಏನ್ ಸಮಸ್ಯೆ ಆಗಿದೆ? ಅದು ನಮ್ಮ ಮಗಳು ಮೊಮ್ಮಕ್ಳು ಎಲ್ಲ ಬಂದಿದ್ರು. ಈಗ ನನ್ಗೂ ಇನ್ಕ್ಲೂಡಿಂಗ್ ಮೀ, ನನ್ಗೂನು ಥರ್ಸ್ಡೇಯಿಂದ ಇದಾಗಿದೆ, ಸ್ಟಮಕ್ ಡಿಸಾರ್ಡರ್ ಆಗಿದೆ. ಅವ್ರಿಗೂ ಎಲ್ಲ ಸ್ಟಮಕ್ ಡಿಸಾರ್ಡರ್ ಅಲ್ಲೇ ಇದ್ದಾರೆ. ಇನ್ನು ದೇ ಹ್ಯಾವ್ ಫ್ಲೂನ್ ಬ್ಯಾಕ್, ಬಟ್ ಅವರು ಇದೇ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಹೋದ್ಮೇಲೆ ಸಮಸ್ಯೆ ಆಯ್ತಾ? ಇಲ್ಲ, ಇಲ್ಲಿಂದಾನೇ ಆಯ್ತು. ಅವ್ರು ಬಂದು ಒಂದ್ 2-3 ದಿನದಿಂದಾನೇ ಪ್ರಾಬ್ಲಮ್ ಆಯ್ತು. ಅವ್ರು ಮೋರ್ ನಮ್ಗಿಂತ ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಅವ್ರಿಗೆ ಬೇಗ ಎಫೆಕ್ಟ್ ಆಯ್ತು. ಈಗ ಅವ್ರು ಹೆಂಗಿದ್ದಾರೆ ಅಮೆರಿಕದಲ್ಲಿ? ಇದಾರೆ, ಇನ್ನು ಸ್ಟಿಲ್ ಒಂಥರ ಡಿಕ್ಲೈನಿಂಗ್ ಅಷ್ಟೇ. ಸ್ವಲ್ಪ ಇದೆ ಇನ್ನೂ ಒಂದ್ ಸ್ವಲ್ಪ. ಅಲ್ಲಿ ಒಬ್ರಿಗಾದ್ಮೇಲೆ ಒಬ್ರಿಗೆ ಪಾಸ್ ಆಗ್ತಾ ಇದೆ. ನನ್ನ ಮಗಳಾಯ್ತು, ಮೊಮ್ಮಗ ಆಯ್ತು, ಮೊಮ್ಮಗಳಿಗೆ ಆಗ್ತಾ ಇದೆ. ಇವಾಗ ಆತರ ಪಾಸ್ ಆಗ್ತಾ ಇದೆ. ಸಮಸ್ಯೆ ಆಗಿದೆ ಮೇಡಮ್? ಅದೇ ಸೇಮ್ ಇವ್ರು ಹೇಳ್ದಂಗೆ ಲೂಸ್ ಮೋಷನ್, ಸ್ಟಮಕ್ ಡಿಸಾರ್ಡರ್, ಅದೇನೆ ಮೇನ್ ಥಿಂಗ್, ಅದೇನೆ ಇಂಡೈಜೆಷನ್, ಆ ತರದ್ದೇನೆ. ಎಷ್ಟು ದಿನದಿಂದ ನಿಮ್ಗೆ ಎಫೆಕ್ಟ್ ಆಯ್ತು? ನನ್ಗೆ ಈಗ ಒಂದು 3 days ಇಂದ ಆಗಿದೆ.
ಅವರಿಗೆಲ್ಲ ಓವರ್ ಮನೆಗೆ ಈ ನೀರು ಎಷ್ಟು ದಿನದಿಂದ ಈ ರೀತಿ ಮಿಶ್ರಣ ನನ್ಗೆ ಅನ್ಸೋದು ಇದು 3-4 ತಿಂಗಳಿಂದ ಇದೆ ಹೊರಗಡೆ ತುಂಬಾ ವಾಸನೆ ಬರ್ತಾ ಇತ್ತು. 3-4 ತಿಂಗಳಿಂದ ಇದು ಎಕ್ಸಿಸ್ಟಿಂಗ್ ಇದೆ ಅಂತ ಅನ್ಸುತ್ತೆ ನನಗೆ. ಮೇಡಮ್ ನೀವೆಲ್ಲ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗಿತ್ತು? ಎಷ್ಟು ಜನರಿಗೆ ಮನೇಲಿ ಎಫೆಕ್ಟ್ ಆಯ್ತು? ನನಗೆ ಪಾಸ್ಟ್ ಒನ್ ಮಂತ್ ಇಂತ ಇತ್ತು. ಸ್ಟಮಕ್ ಡಿಸಾರ್ಡರ್ ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ತರ a sort of foul smell was there in the water, but it didn't strike us. ಅದು ಈ ತರನೇ ಇರ್ಬೋದು ಅಂತ ಹೇಳಿ. ಬಟ್ ಫ್ರಮ್ ಪಾಸ್ಟ್ 1 ಮಂತ್ ಇಂದ ನನಗೆ ಸ್ಟಮಕ್ ಡಿಸಾರ್ಡರ್ ಇದೆ. ಟ್ರೀಟ್ಮೆಂಟ್ ತಗೊಂಡೆ, ಇಲ್ಲೇ ಬ್ಯಾಪ್ಟಿಸಲ್ ಟ್ರೀಟ್ಮೆಂಟ್ ತಗೊಂಡೆ. ಆಫ್ ಅಂಡ್ ಡೌನ್ ಮತ್ತೆ ಒಂದು 8 days ಚೆನ್ನಾಗಿರ್ತಾ ಇತ್ತು, ಮತ್ತೆ ಸ್ಟಾರ್ಟ್ ಆಗ್ತಾ ಇತ್ತು ಇಂಡೈಜೆಷನ್ ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆ ತರ. ಮತ್ತೆ ಮೆಡಿಕೇಶನ್ ಅಲ್ಲಿ ಇರ್ತಾ ಇದೆ, ಅಗೈನ್ ಸ್ಟಾರ್ಟ್ ಆಗ್ತಾ ಇತ್ತು. ಈಗ ನಮ್ಮ ಅಮ್ಮನಿಗೆ ನನಗೆ ಇಬ್ರಿಗೂ ಎಫೆಕ್ಟ್ ಆದಾಗ ವಿ ಥಾಟ್ ದಟ್ ಸಮಥಿಂಗ್ ಇಸ್ ರಾಂಗ್. ಆಮೇಲೆ ನೇಬರ್ಸ್ ಎಲ್ಲಾನು ಹೇಳಿದ್ರು ಇದೆ ಕಂಪ್ಲೇಂಟ್ ಅಂತ. ದೆನ್ ವಿ ಗಾಟ್ ಟು ನೋ ದಟ್ ಸಮಥಿಂಗ್ ಇಸ್ ರಾಂಗ್ ವಿತ್. ಇವಿಷ್ಟು ಈ ಒಂದು ಕಲುಷ